ರೆಡಿ ಆದ್ರೇನಮ್ಮ ಒಳ್ಳೆನಾ? ನನ್ನ ಮಗಳಿಗೆ ಹುಡುಗನ ನೋಡ್ಕೊ ಬರೋಣ. ಸುಬ್ಬು, ನಾನು ಹೆಂಗೆ ಕಾಣ್ತಾ ಇದ್ದೀನಿ ಸುಬ್ಬು? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಅದಕ್ಕೆ ಸುಬ್ಬು ಹೇಳಿದ್ದು ಮೊನ್ನೆ ನೀನು ನನಗೆ ಕೊಳ್ಚೇನು ಮಾಡ್ಸಾಕು ಅಂತ. ನೋಡು, ಬರೀ ಕತ್ತಗೆ ಕರಿಮಣಿ ಹಾಕಬೇಕು, ಮಾಂಗಲ್ಯ ಚೇಂಜ್ ಮಾಡಿಸ್ಕೊಡು ಅಂತ ಅದಕ್ಕೆ ಹೇಳಿದ್ದು. ನೋಡು. ಓ ಅಪ್ಪ, ನನಗೆ ಈಗಲೇ ಮದುವೆ ಬೇಡ ಅಂದರೆ ಆಗ್ಲೆಲ್ಲ ಹುಡುಗ ನೋಡೋಕೆ ಹೋಗೋಣ ಅಂತೀರಾ. ಇದುವರೆಗೂ 20 ಗಂಟೆ ತೋರಿಸಿದ್ದೀರಾ. ನನಗೆ ಯಾರೂ ಇಷ್ಟ ಆಗ್ತಾಯಿಲ್ಲಪ್ಪ. ಆಗ್ಲೆಲ್ಲ ಹೋಗೋಣ ಅಂತ ಹುಡುಗನ್ನೆಲ್ಲ ತೋರಿಸ್ಕೊಬತ್ತೀರಾ. ಪ್ರಿಯಂಗೆ ಫೋನ್ ಮಾಡ್ತೀನಿ, ಬತ್ತಾಳೇನೋ ಕೇಳೋಣ, ಅವಳನ್ನು ಕರ್ಕೊಂಡೋಗೋಣ. ಅವಳಿದ್ದರೆ 5 ಜನ ಆಗ್ತೀವಿ. ಚೆನ್ನಾಗಿರ್ತೈತೆ ಅವಾಗ. 4 ಜನ ಬೇಡ ಅಲ್ವಾ ಸುಬ್ಬು? ಸರಿನಮ್ಮ, ಹಂಗೆ ಮಾಡು, ಬೇಗ ಕರಿ ಹೋಗೋಣ. ಹಲೋ ಪ್ರಿಯಾ, ಯಾಕೆ ಇನ್ನೂ ಬರಲಿಲ್ಲ? ನನ್ನ ಮಗಳಿಗೆ ಗಂಡು ನೋಡೋಕೆ ಹೋಗ್ಬೇಕು ಅಂತ ಹೇಳಿದ್ಲಿಲ್ವಾ? ಬೇಗ ಬಾರೆ, ಹಿಂಗೆ ಬರೋಣ. ಅಕ್ಕ, ನಾನು ಬಂದೆ, ರೆಡಿಯಾಗಿದ್ದೀನಿ, ಹೊರಡೋಣ. ಓ ಸರಿ ಸರಿ, ಬಿಸಿಲು ಶಾನೆ ಆಗ್ತೈತೆ ನೋಡಿ, ಹಿಂಗೋಗಿ ಹಂಗೆ ಬಂದುಬಿಡೋಣ. ಈ ಹೆಣ್ಣಿನ ಕಡೆ ಸುಬ್ಬಣ್ಣ ಬರ್ತೀನಿ ಅಂದ್ರಲ್ಲ, ಇನ್ನೂ ಬರಲಿಲ್ಲಲ್ಲ. ಅಯ್ಯೋ, ಏನು ಮಾಡೋದು? ಓಹೋ, ಸುಬ್ಬಣ್ಣ ಅವರು ಬರಬೇಕು. ಸದ್ಯ ಬಂದಲ್ಲ, ಇವಾಗಣ. ಅಪ್ಪ, ಇವಳೆ ನನ್ನ ಮಗಳು. ಅವಳ ನೆಂಟಿ. ಬಾ ಮಗ, ನಿಮ್ಮ ಮನೆಯೇ, ಯಾಕೆ ಸಂಕೋಚ ಪಟ್ಕೊಂತೀಯ? ಕುತ್ತಡೆ ಸುಬ್ಬಣ್ಣವೇ. ಅಂದಂಗೆ ನಿಮ್ಮ ಹುಡುಗ ಏನು ಕೆಲಸ ಮಾಡ್ತಾನೆ? ನಮ್ಮ ಹುಡುಗಿನ ಮದುವೆ ಆಗಿ ನೋಡ್ಕೊಳಕ್ಕೆ. ಅಯ್ಯಯ್ಯೋ, ಮನೆ ನೋಡಿದ್ರೆ ಗೊತ್ತಾಗಲ್ವೇನಕ್ಕ ಎಷ್ಟು ಚೆನ್ನಾಗವ್ರೆ ಅಂತ ಅಂದ್ಬಿಟ್ಟು. ಹುಡುಗನ ಕಡೆ ಚೆನ್ನಾಗೇ ಅವರೇ. ಅಯ್ಯೋ, ಹುಡುಗಿ ಯಾಕೇನು ಮಾತಾಡ್ತಾನೆ ಇಲ್ಲ? ಅಯ್ಯೋ, ನಮ್ಮ ಹುಡುಗಿಗೆ ಸಿಕ್ಕಾಪಟ್ಟೆ ನಾಚಿಕೆ. ನೀವು ನಮ್ಮ ಮನೆಗೆ ಬಂದಿದ್ರೆ ನೋಡೋಕ್ಕೆ ಚೆನ್ನಾಗಿರ್ತಿತ್ತು. ಏನು ಮಾಡೋಣ, ನಿಮ್ಮ ಹುಡುಗ ಬ್ಯುಸಿ ಅಂದ್ರಲ್ಲ, ಅದಕ್ಕೆ ನಾವೇ ಬಂದುಬಿಟ್ವಿ. ಬೇಗ ನಿಮ್ಮ ಹುಡುಗನ ಕರೆಸ್ರಿ ನೋಡೋಣ. ಎಲ್ಲಿ ನಿಮ್ಮ ಮನೆಯವ್ರು ಕಾಣಿಸ್ತಾ ಇಲ್ಲ? ನಮ್ಮ ಮನೆಗೆ ಬಿಡ್ರಿ, ಎಲ್ಲರೂ ಬಿಸಿನೇ. ನನ್ನ ಹೆಂಡ್ತಿನೂ ಬಿಸಿ, ಅವಳು ಆಫೀಸ್ಗೆ ಹೋಗಳೆ. ನನ್ನ ಮಗನೂ ಬಿಸಿ. ಈಗ ಫೋನ್ ಮಾಡಿದ್ದೀನಿ, ಗೊತ್ತಾವನೆ. ಓಹೋ, ನಿಮ್ಮ ಮನೆ ಸ್ವಂತದ್ದ, ಬಾಡಿಗೆದ, ಬೋಗಿದ್ದ? ಸುಮ್ಮನೆ ಕೂಕಳೆ ಪ್ರಿಯಾ, ಗೊತ್ತಾಗಲ್ವೇನೆ ನಿನಗೆ? ಅಯ್ಯೋ, ನಿನಗೆ ಗೊತ್ತಿಲ್ವಾ? ಬಂದ್ಮೇಲೆ ತಿಳ್ಕೊಬೇಕೆಲ್ಲ, ಸ್ವಂತದ ಮನೆನೋ ಬಾಡಿಗೆ ಮನೆನೋ ಬೋಗಿದ ಮನೆನೋ ಅಂತ. ಮೋಸ ಮಾಡಿಬಿಟ್ರೆ ಆಮೇಲೆ. ಅಯ್ಯೋ, ಹಂಗೇನಿಲ್ಲಮ್ಮ, ಸ್ವಂತದ್ದೇ ಮನೆ. ನಮಗೆ ಬೇಕಾದಷ್ಟು ಆಸ್ತಿ, ಜಮೀನು, ಹೊಲ ಎಲ್ಲ ಇದೆ. ಫ್ಯಾಕ್ಟ್ರಿಗಳಿದ್ದಾವೆ. ನಮ್ಮ ಕಂಪ್ನಿಗಳಲ್ಲೇ ನಮ್ಮ ಮಗ ಕೆಲಸ ಮಾಡೋದು. ಹಾಗಾದರೆ ನಮ್ಮ ಹುಡುಗಿ ಅದೃಷ್ಟ ಪಡಿದಾಳೆ ಇಂಥ ಮನೆಗೆ ಬರೋಕ್ಕೆ. ಹಾಯ್ ಡ್ಯಾಡಿ. ಹಾಯ್ ಎಲ್ಲರೂ. ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡ್ರಿ ಕಾಯಿಸಿದ್ದಕ್ಕೆ. ಏನು ಮಾಡೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ವಾ, ಅದೆಲ್ಲ ಮೇಂಟೈನ್ ಮಾಡ್ಕೊಂಬರೋ ಅಷ್ಟು ತುಂಬ ಲೇಟ್ ಆಗೋದು. ತುಂಬ ಹೊತ್ತಾಯ್ತಾ ಬಂದು? ಪರವಾಗಿಲ್ಲ ಬಿಡಪ್ಪ, ನಮಗೂ ಅರ್ಥ ಆಗ್ತೈತೆ. ನಾವು ದೂರ ಬಂದಿದ್ದೀವಲ್ಲ, ಏನು ಮಾಡೋಕ್ಕಾಗಲ್ಲ. ಹೆಂಗಪ್ಪ, ಇದೇ ನಮ್ಮ ಹುಡುಗಿ. ನಿಮಗೆ ನಮ್ಮ ಹುಡುಗಿ ಇಷ್ಟ ಆದರೆ ಹೇಳು, ಏನೇ ಇದ್ರು. ಇಲ್ಲಾಂದರೆ ಏನಾರು ಇಬ್ಬರು ಮಾತಾಡ್ಕೊಂತೀರಾ, ಮಾತಾಡ್ಕೊಳ್ರಿ ಒಂದು 5 ನಿಮಿಷ. ಕಣಕ, ಮಾತಾಡ್ಕೊಳ್ಳಿ ಬಿಡಕ್ಕ. ಹುಡುಗಿ ಮದುವೆ ಆಗೋರವರು, ಸಂಸಾರ ಮಾಡೋರವರು, ಆಮೇಲೆ ದೊಡ್ಡ ಮಗಳು ಮದುವೆ ಮಾಡ್ದಲ್ಲ, ಹಂಗಾಗಬಾರ್ದು ಕತೆ. ಮಾತಾಡ್ಕೊಳ್ಳಿ ಬಿಡು, ಹೋಗ್ರಮ್ಮ, ಮಾತಾಡ್ಕೊ ಬರೋರಿ. ಹೌದಾ, ಸರಿ ಆಂಟಿ, ಆಯಿತು. ಮತ್ತೆ ನಿಮಗೆ ನಾನು ಒಪ್ಪಿಗೆ ಆದ್ನಾ? ಹಾಗೇನಿಲ್ಲ, ನಂದು ಸ್ವಲ್ಪ ಮಾತಾಡೋದಿದೆ. ಸೊ ನಾನು ಹಾಕೋ ಕಂಡೀಷನ್ಸ್ಗೆ ನೀವು ಒಪ್ಪಿದ್ರೆ ಓಕೆ ನನಗೆ. ಕಂಡೀಷನ್ಸ್ ಇದೆಯಾ? ಸರಿ ಹೇಳಿ, ಪರವಾಗಿಲ್ಲ, ಕೇಳ್ತೀನಿ. ಅದೇನೇ ಕಂಡೀಷನ್ಸ್ ಆದ್ರೂ? ಏನಿಲ್ಲ, ನನಗೆ ಈ ಪಿಕ್ಚರಲ್ಲಿ ಹ್ಯಾಕ್ ಮಾಡ್ತಾರಲ್ಲ ಹೀರೋಗಳು, ಆ ಥರ ಸಾಫ್ಟಾಗಿದ್ದರೆ ನನಗೆ ಇಷ್ಟ ಆಗಲ್ಲ. ನನಗೆ ಏನಿದ್ರು ರೌಡಿಸಮ್ ಆಗಿರಬೇಕು, ಕೊಲೆ ಮಾಡೋ ಥರ ಇರಬೇಕು. ಏನೇ ಬಂದರೂ ಹೆಂಡ್ತಿನ ನೀವೇ ಖುದ್ದಾಗಿ ನಿಂತು ಬಡಿಬೇಕು, ಆ ಥರ ಇರಬೇಕು. ಅಂದಂಗೆ ನೀವು ಇದುವರೆಗೂ ಎಷ್ಟು ಕೊಲೆ ಮಾಡಿದ್ದೀರಾ? ಏನೇನು ಕತೆ ನಿಮ್ಮದು ಹೇಳ್ರಿ ಎಲ್ಲ ನಮಗೆ. ಕೊಲೆನಾ ಗಂದ್ರೇನೆ ನನಗೆ ಗೊತ್ತಿಲ್ಲ. ನಾನೊಂದು ಕೋಳಿ ಕೂಡ ತಿನ್ನಲ್ಲ, ಗೊತ್ತಾ? ಅಯ್ಯೋ, ನೀವೆಂತ ಗಂಡಸ್ರಿ, ಒಂದು ಕೋಳಿ ಕೂಡ ತಿಂದಿಲ್ಲ ಅಂತೀರಾ? ನೋಡ್ರಿ, ನನ್ನ ಮದುವೆ ಆದರೆ ನನಗೆ ನಾನು ಹೇಳ್ದಂಗೆ ಕೇಳಬೇಕು. ಯಾರನ್ನ ನನಗೆ ಎದುರಿಸೋಕ್ಕೆ ಬಂದರೆ ನೀವು ಅವ್ರು ಹೊಡಿಬೇಕು, ಕೊಲೆ ಮಾಡಬೇಕು, ಜೈಲಿಗೆಲ್ಲ ಹೋಗಿರಬೇಕು. ನನಗಂಥ ಗಂಡ ಅಂದರೆ ಇಷ್ಟ. ಅಯ್ಯೋ, ಈ ಹುಡುಗಿನ ಇದೇನಪ್ಪ ಹಿಂಗೆ? ಈಗಿನ ಕಾಲದಾಗ ಎಲ್ಲರೂ ಸ್ಮಾರ್ಟ್ ಆಗಿರಬೇಕು, ಕಂಪ್ಯೂಟರು ಹಂಗೆ ಹಿಂಗೆ ಅಂದರೆ ಈ ಹುಡುಗಿ ಕೊಲೆ ಮಾಡಿರಬೇಕು, ಕಳ್ತನ ಮಾಡಿರಬೇಕು ಅಂತಾಳಲ್ಲಪ್ಪ. ನಮ್ಮ ಅಪ್ಪಂಗೆ ಇನ್ನು ಯಾರು ಹುಡುಗಿನೇ ಸಿಕ್ಲಿಲ್ವಾ? ನಾನು ಅದಕ್ಕೆ ಹೇಳಿದ್ದು, ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಕೊಟ್ಟನದೇ ಮಾಡು ಡ್ಯಾಡಿ ಅಂತ. ಅಪ್ಪಂಗೆ ಬುದ್ಧಿ ಇಲ್ಲ, ಸಂಬಂಧ ಅಂತ ಸಾಯ್ತಾನೆ. ಇದು ಯಾವುದೋ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟ. ಈಗ ಹೆಂಗೆ ಇಷ್ಟು ಯಾವ್ದಾರ ಮಾಡಿದಿರೋ ಅಥವಾ ಮುಂದಕ್ಕನಾಗಲಿ ಮಾಡ್ತೀನಿ ಅಂದರೆ ನಾನು ಒಪ್ಕೊಳ್ತೀನಿ. ಇಲ್ಲಾಂದರೆ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ಹಿಂಗೆ ವಾಪಸ್ ಹೊರಟೋಗ್ತೀನಿ. ಏನು ಹೋಗೋದು ಬೇಡ, ನಾನೇ ಹೋಗ್ತೀನಿ, ಸರಿನಾ? ನೀವೇ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನನ್ನ ಉದ್ದೇಶ ಏನು ಅಂತ. ಫ್ರೆಂಡ್ಸ್, ನಿಮ್ಮೂರಲ್ಲಿ ಯಾರಾದರೂ ಕೊಲೆ ಮಾಡಿರೋರು, ಕಳ್ತನ ಮಾಡಿರೋ ಹುಡುಗ ಇದ್ದರೆ ಹೇಳ್ರಿ, ನಾನು ಮದುವೆ ಆಗ್ತೀನಿ. ನನಗೆ ಈ ಥರ ಇನ್ನೋಸೆಂಟಾಗಿರೋರು ಸಾಫ್ಟ್ವೇರ್ ಹುಡುಗಗಳು ನಮಗೆ ಬೇಡ. ನಮಗೇನಾದ್ರು ಓನ್ಲಿ ಹಾರ್ಡ್ವೇರು. ಅಪ್ಪ ಬನ್ನಿರಿ ಹೋಗೋಣ, ನನಗೆ ಈ ಸಂಬಂಧ ಬೇಡ. ಅಯ್ಯೋ, ಯಾಕಮ್ಮ ಮಗಳೇ, ಏನಾಯಿತು? ನಾನು ಕೇಳೋ ಪ್ರಶ್ನೆಗೆ ಆ ಹುಡುಗ ಒಂದಕ್ಕೂ ಉತ್ತರ ಸರಿಯಾಗಿ ಕೊಡಲಿಲ್ಲ. ಹಂಗಾಗಿ ನನಗೆ ಆ ಹುಡುಗ ಇಷ್ಟ ಇಲ್ಲ. ಏನು ಆಸ್ತಿ ಇದ್ದರೂ ಏನು ಬೇಕಾಗಿಲ್ಲ, ನಡೀರಿ ಎದ್ದೋಗೋಣ.
ಸರಿ ಕಣಮ್ಮ, ಆಯಿತು, ನಿನ್ನ ಇಷ್ಟನೇ ನಮ್ಮ ಇಷ್ಟ. ನಡೀರಿ ಹೋಗೋಣ. ನಡಿ ಪ್ರಿಯಾ, ನಡಿ ಲಕ್ಷ್ಮಕ್ಕಯ್ಯ, ಹೋಗೋಣ ವಾಪಸ್ಸು. ಯಾಕೋ ಈ ಥರ ಒಳ್ಳೆ ಹುಡುಗಿ ಸಂಬಂಧ ಬಂದಿತ್ತು, ಯಾಕೋ ಬೇಡ ಅಂದೆ? ಅವಳೇನು ಕೇಳ್ಬಾರ ತಕ್ಷಣ ಕೇಳೋದು ನಿನಗೆ? ಮುಚ್ಚು ಬಾಯಿ, ಸಾಕು ಬಾಯಿ ತಕೊಂಡೆ ಅವಾಗಲಿಂದ. ಯಾಕಣಪ್ಪ, ಪ್ರಪಂಚದಲ್ಲಿ ಹುಡುಗಿರೇ ಗೊತ್ತಿಲ್ವಾ? ಆ ಹುಡುಗಿ ನೋಡಿದ್ರೆ ನಾನು ಇಷ್ಟು ಸಾಫ್ಟ್ ಆಗಿರೋದು ಅವಳಿಗೆ ಇಷ್ಟ ಇಲ್ವಂತೆ. ನಾನು ಕೊಲೆ ಮಾಡಿರ್ಬೇಕಂತೆ, ಕಳ್ತನ ಮಾಡಿರ್ಬೇಕಂತೆ, ಅವಳಿಗಂತ ಹುಡುಗ ಬೇಕಂತೆ. ಹೇಳಿದೆ, ನಾನು ಇಷ್ಟಪಟ್ಟಿರೋ ಹುಡುಗಿನ ಜೊತೆನೇ ನಾನು ಮದುವೆ ಆಗ್ತೀನಿ ಅಂತ. ನೀನೇ ನಮ್ಮ ಸಂಬಂಧ ಫ್ರೆಂಡ್ಸು ಅಂತ ಕಳಿಸ್ತಾ ಸುಮ್ಮನೆ ನೋಡ ಹುಡುಗಿ ಹಂಗಂದು ಹೊರಟೋದ್ಲು. ನಿಮ್ಮ ಕಾಲದಲ್ಲಿ ಯಾರು ಕೇಳ್ತಾರೆ ಹಂಗೆ? ಸಾಫ್ಟ್ವೇರ್ ಕೇಳ್ತಾ ಇದ್ದೀನಿ ಕಾಲದಲ್ಲಿ. ಇಂಥ ಶ್ರೀಮಂತ ಸಿಕ್ಕರು ಮದುವೆ ಆಗಲಿಲ್ಲ, ಹುಡುಗಿ ಬಿಟ್ಟೋದೇನೋ ಅವಳೆಂತ ದಡ್ಡಿನೋ? ಹೂ ಕಣಪ್ಪ, ಅವಳಿಗೆ ಆಲೇ ಒಂದು 5-6 ಜನ ಹುಡುಗರು ನೋಡಿದ್ದಾರಂತೆ. ಅವಳಿಗೆ ಯಾರು ಇಷ್ಟ ಆಗಿಲ್ವಂತೆ, ಅವ್ಳಿಗೆ ಕೊಲೆ ಮಾಡಿರ್ಬೇಕಂತೆ ಅವರು. ಆಮೇಲೆ ರೌಡಿ ಅಂತೆ, ಅಂಥ ಹುಡುಗ ಬೇಕಂತ ಅವಳಿಗೆ. ಅದಕ್ಕೆ ನೀನೇನಾದರೂ ಮಾಡ್ಕೊ, ನಾನು ಇಷ್ಟಪಟ್ಟಿರೋ ಹುಡುಗಿನೇ ನಾಳೆ ಮದುವೆ ಮಾಡ್ಕೊಂಡು ಕರ್ಕೊ ಬರ್ತೀನಿ. ನೀನುಂಟು ನಿನ್ನ ಫ್ರೆಂಡ್ ಉಂಟು, ನನಗಂತ ಹುಡುಗಿ ಬೇಡ, ಹೇಳ್ಬಿಡು ಅಷ್ಟೇ. ಅಯ್ಯೋ, ಒಳ್ಳೆ ಸಂಬಂಧ ಅಂತ ಕಸಿದ್ರೆ ಹಿಂಗಾಯ್ತಾ? ಇಂಥ ಹುಡುಗಿರು ಇರ್ತಾರ? ಅಯ್ಯೋ ದೇವ್ರೆ, ಇಂಥ ಹುಡುಗಿ ಇದ್ದರೆ ನಿಮ್ಮೂರಲ್ಲಿ ಏನಾರ ಕಮೆಂಟ್ ಮಾಡಿ.